ಈ 6 ಮಂತ್ಸಲ್ಲಿ ನಾವು ಪಾಪುಗೆ ಯಾವ ರೀತಿ ಕೇರ್ ಮಾಡ್ತೀವಿ ಅದ್ರ ಮೇಲೂ ಕೂಡ ಸ್ವಲ್ಪ ಡಿಪೆಂಡ್ ಆಗುತ್ತೆ ಕಲರ್. ಸ್ವಲ್ಪ ಜಾಸ್ತಿ ಕಪ್ಪಾದಾಗ ನಾನೇ ಬೇಡ ಅಮ್ಮ ಹಚ್ಬೇಡ ಅಂತ ಕೂಡ ಹೇಳಿದ್ದೆ. ಬಟ್ ಏನಿಲ್ಲ, ಅರಳೆಣ್ಣೆ ಹಚ್ಚೋದ್ರಿಂದ ಕಪ್ಪಾಗುತ್ತೆ ಅಂತ ಏನಿಲ್ಲ. ಕೂಡ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಇದ್ವಿ. ಸೊ ಮೆಡಿಕಲಲ್ಲೇ ಸಿಗುತ್ತೆ, ಮೆಡಿಕಲಲ್ಲಿ ಕೇಳಿದ್ರೆ ಅವ್ರು ಕೂಡ ಕೊಡ್ತಾರೆ. ಟ್ರೈ ಮಾಡಿ ಪಾಪ. ಅವಳಿಗೆ ಪೂರ್ತಿ ಎಲ್ಲ ರ್ಯಾಷಸ್ ಆಗ್ಬಿಟ್ಟಿತ್ತು ಒಂದು ಫೀಡ್ ಮಾಡಿದಾಗ. ಬಟ್ ಇವಾಗ ಒಂದು 15 ಡೇಸಿಂದ ಚೇಂಜ್ ಮಾಡಿದ್ದೀನಿ ಸೆಬಾಮೆಡಿಂದ ಹಿಮಾಲಯಕ್ಕೆ. ಹಾಗೆ ಹಾಲಿನ ಕೆನೆ ಯೂಸ್ ಮಾಡೋದ್ರಿಂದ ಫೇಸ್ ಸ್ವಲ್ಪ ಗ್ಲೋ ಬರುತ್ತೆ, ಶೈನ್ ಆಗುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಸೊ ಇಬ್ಬರಿಗೆ ಹೆಗ್ನ ಮುದ್ದು ಅಂತಾರಲ್ವಾ ಹಾಗೆ. ಬಟ್ ಅಫ್ಕೋರ್ಸ್ ನಮ್ಗೂ ಕೂಡ ಯಾರಾದರೂ ಬಂದಾಗ ಹಿಂಗಿದ್ಯಾ ಆ ಕಲರ್ ಅಂತ ಅಂದಾಗ ನಮಗೂ ಬೇಜಾರು ಆಗೇ ಆಗುತ್ತೆ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪಾಪುದು ಸ್ಕಿನ್ ಕೇರ್ ರೋಟೀನ್ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ನನ್ನ ಪಾಪುಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ, ಅವಳಿಗೆ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಮಸಾಜಿಗೆ, ಹಾಗೆ ಮೇಯ್ನಾಗಿ ಏನು ಹೇಳ್ಬೇಕಂತ ಅಂದರೆ ಸ್ಕಿನ್ ಟೋನ್ ಚೇಂಜ್ ಆಗೋದಕ್ಕೆ, ಲೈಕ್ ಸ್ವಲ್ಪ ಪಾಪು ಫೇರ್ ಆಗೋದಕ್ಕೆ ನಾನು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಏನು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿದೆ, ಸೊ ಅದೆಲ್ಲನೂ ಕೂಡ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಆ್ಯಂಡ್ ಹೊಸದಾಗಿ ಇರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸ್ಕಿನ್ ಟೋನ್ ಬಗ್ಗೆ. ಸೊ ನೀವು ಅರ್ಧ ನೋಡಿಬಿಟ್ಟು ಟ್ರೈ ಮಾಡಿದ್ರೆ ಆಗಲ್ಲ. ಸೊ ಪೂರ್ತಿ ನೋಡಿ ವಿಡಿಯೋನ, ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ನನ್ನ ಪಾಪು ಹುಟ್ಟಿದಾಗ ಫಸ್ಟು ವೈಟೇ ಇದ್ಲು. ನಾರ್ಮಲಾಗಿ ಮಕ್ಕಳೆಲ್ಲ ಹುಟ್ಟಿದಾಗ ಕಲರೇ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಕಲರು. 6 ಮಂತ್ಸ್ವರೆಗೂ ಕೂಡ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ 6 ಮಂತ್ಸಲ್ಲಿ ನಾವು ಪಾಪುಗೆ ಯಾವ ಮಸಾಜ್ನ ಯೂಸ್ ಪಪ್ಪು. ಸೊ ಈ 6 ಮಂತ್ಸಲ್ಲಿ ನಾವು ಪಾಪುಗೆ ಯಾವ ರೀತಿ ಕೇರ್ ಮಾಡ್ತೀವಿ ಅದ್ರ ಮೇಲೂ ಕೂಡ ಸ್ವಲ್ಪ ಡಿಪೆಂಡ್ ಆಗುತ್ತೆ ಕಲರ್ ಚೇಂಜಿಂಗ್ ಅಂತ ಅನ್ನೋದು. ನನ್ನ ಮಗಳು ಹುಟ್ಟಿದಾಗ ಈ ಕಲರ್ ಇದ್ಲು, ಅದಾದಮೇಲೆ ಈ ಥರ ಕಲರ್ ಚೇಂಜ್ ಆಗ್ತಾ ಹೋದ್ಲು. ಇವಾಗ ಪ್ರೆಸೆಂಟಾಗಿ ಈ ರೀತಿಯಾಗಿ ಇದ್ದಾಳೆ. ಸೊ ಫಸ್ಟು ಮೇನಾಗಿ ನಾನು ಹೇಳೋದು ಅಂತಂದರೆ ಮಸಾಜು ಪಾಪುಗಳಿಗೆ ಚೆನ್ನಾಗಿ ಮಸಾಜ್ ಕೊಡಬೇಕು ಮಕ್ಕಳಿಗೆ. ಆವಾಗ ಅವರ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ, ಜೊತೆಗೆ ಅವರ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಬರುತ್ತೆ. ಫಸ್ಟ್ ನಾನು ಆಯಿಲ್ ಯೂಸ್ ಮಾಡ್ತಾ ಇದ್ದಿತ್ತಂದರೆ ಹರಳೆಣ್ಣೆ. ಈ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಉಗುರು ಬೆಚ್ಚಗೆ. ಸೊ ಅದಾದಮೇಲೆ ಅದನ್ನು ನೀಟಾಗಿ ಬಾಡಿ ಪೂರ್ತಿ ಅಪ್ಲೈ ಮಾಡಿ ಚೆನ್ನಾಗಿ ಅದಕ್ಕೆ ಮಸಾಜ್ ಕೊಡಬೇಕು. ಸೊ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಮೂಳೆಗಳು ಕೂಡ ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಬಲ ಬರುತ್ತೆ, ಮೈಕೈ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹರಳೆಣ್ಣೆನ ನಾವು ಯೂಸ್ ಮಾಡ್ತೀವಿ. ನಮಗೆಲ್ಲ ಕೂಡ ನಮ್ಮಮ್ಮ ಎಲ್ಲರೂ ಹರಳೆಣ್ಣೆನ ಯೂಸ್ ಮಾಡಿರೋದು ನಮಗೆ, ಹಾಗಾಗಿ ಹರಳೆಣ್ಣೆನ ಯೂಸ್ ಮಾಡ್ತಿದ್ದೀವಿ. ಬಟ್ ಕೆಲವ್ರು ಹೇಳ್ತಾರೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಮಕ್ಕಳು ಕಪ್ಪಾಗ್ತವೆ ಅಂತ. ಗೊತ್ತಿಲ್ಲ ನನಗೆ. ನನಗೂ ಒಂದಿಬ್ಬರು ಹೇಳಿದ್ರು ಕಪ್ಪಾಗುತ್ತೆ ಅಂತ ಹೇಳಿ. ಆದ್ರೂ ಅಮ್ಮ ಹಚ್ತಾ ಇದ್ರು. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಕಪ್ಪಾದಾಗ ನಾನೇ ಬೇಡ ಅಮ್ಮ ಹಚ್ಬೇಡ ಅಂತ ಕೂಡ ಹೇಳಿದ್ದೆ. ಬಟ್ ಏನಿಲ್ಲ, ಹರಳೆಣ್ಣೆ ಹಚ್ಚೋದ್ರಿಂದ ಕಪ್ಪಾಗುತ್ತೆ ಅಂತ ಏನಿಲ್ಲ. ಬಟ್ ಹರಳೆಣ್ಣೆ ಹಚ್ಚೋದು ಒಳ್ಳೆಯದೇ. ನಿಮಗೆ ಆ ಥರ ಡಾರ್ಕ್ ಇದೆ ಪಾಪು ಅಂತ ಅನಿಸಿದ್ರೆ ಸೊ ಹಚ್ಚೋದೇನು ಬೇಡ, ನಿಮಗೆ ಅದು ಹೆಂಗೆ ಕಂಫರ್ಟಬಲ್ ಇರುತ್ತೆ ಸೊ ಆ ರೀತಿ. ಬಟ್ ಹಚ್ಚಿದ್ರೆ ಹರಳೆಣ್ಣೆ ಒಳ್ಳೆಯದು. ಸೊ ನಿಮಗೆ ಹಚ್ಚೋದ್ರಿಂದ ಬೇಬಿ ಕಲರ್ ಡಲ್ ಆಗ್ತಿದೆ ಅಂತ ಅನಿಸಿದ್ರೆ ಸೊ ನೀವು ಮುಖಕ್ಕೆ ಬೇರೆನ, ಅಂದರೆ ಫೇಸಿಗೆ ಬೇರೆ ಆಯಿಲ್ನ ಯೂಸ್ ಮಾಡಿ, ಬಾಡಿಗೆ ಫುಲ್ಲು ಹರಳೆಣ್ಣೆನ ಯೂಸ್ ಮಾಡಿ. ಸೊ ಫೇಸಿಗೆ ಬರೀ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಕೂಡ ನೀವು ಮಸಾಜ್ ಮಾಡ್ಕೋಬಹುದು. ಸೊ ಫಸ್ಟ್ ಒಂದು ಹರಳೆಣ್ಣೆ, ಸೆಕೆಂಡ್ ಒಂದು ಬಂದು ಕೊಕೊನೆಟ್ ಆಯಿಲ್, ತೆಂಗಿನ ಎಣ್ಣೆ. ಇದು ಕೂಡ ಅಷ್ಟೇ, ಫೇಸ್ ಬಂದು ಗ್ಲೋ ಆಗುತ್ತೆ, ಸಾಫ್ಟ್ ಆಗುತ್ತೆ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಕೊಕೊನೆಟ್ ಆಯಿಲ್ನು ಕೂಡ ಯೂಸ್ ಮಾಡಿ ಮಸಾಜ್ ಮಾಡ್ತಾಯಿದ್ವಿ. ಸೊ ಇದೆರಡು. ಮೂರನೇ ಆಯಿಲ್ ಬಂದು ಸೆಬಾಮೆಡ್ ಮಸಾಜ್ ಆಯಿಲ್. ಸೊ ಇದು 250 ml ಏನೋ ತೊಗೊಂಡು ಬಂದಿದ್ದು ಕಿರಣ್. ಬಟ್ ನಾವೇನು ಅದನ್ನು ತೊಗೊಂಡು ಬರೋದಿರಲಿಲ್ಲ. ಬಟ್ ಅವ್ನು ತರಬೇಕಾದ್ರೆ ಎಲ್ಲ ಪ್ರಾಡಕ್ಟ್ಸು ಅದನ್ನು ತೊಗೊಂಡು ಬಂದಿದ್ದ, ಹಾಗಾಗಿ ಅದನ್ನು ಯೂಸ್ ಮಾಡಿ ಮಸಾಜ್ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು 2 ಮಂತ್ಸ್ ಅದು ಬಂತು ಆಯಿಲು. ಡೈಲಿ ಸೆಬಾಮೆಡ್ ಆಯಿಲೇ ಯೂಸ್ ಮಾಡ್ತಿರ್ಲಿಲ್ಲ. ಒಂದಿನ ಹರಳೆಣ್ಣೆ, ಇನ್ನೊಂದು ದಿನ ಕೊಬ್ಬರಿ ಎಣ್ಣೆ, ಆಮೇಲಿಂದ ಸೆಬಾಮೆಡ್ ಆಯಿಲ್. ಸೊ ಈ ಥರ ಡೈಲಿ ಒಂದೊಂದೊಂದೊಂದು ಚೇಂಜ್ ಮಾಡ್ತಾಯಿದ್ವಿ. ವಾರಕ್ಕೊಂದ್ಸಲ ಅಂತೂ ಹರಳೆಣ್ಣೆ ಮಿಸ್ ಮಾಡ್ತಾ ಇರಲಿಲ್ಲ. ವಾರಕ್ಕೊಂದ್ಸಲ ಹರಳೆಣ್ಣೆನ ಹಾಕಿ ಮಸಾಜ್ ಕೊಡ್ತಾಯಿದ್ರು ಅಮ್ಮ. ಸೊ ಸೆಬಾಮೆಡ್ ಆಯಿಲು ಅಷ್ಟೇ ಒಂದು 2 ಮಂತ್ಸ್ ಯೂಸ್ ಮಾಡಿದ್ವಿ. ಅದಕ್ಕೆ ಖಾಲಿ ಆದಮೇಲೆ ಆಲ್ಮಂಡ್ ಆಯಿಲ್ ಮತ್ತು
ಆಲಿವ್ ಆಯಿಲ್ ಬರುತ್ತೆ, ಚಿಕ್ಕ ಚಿಕ್ಕ ಬಾಟಲಲ್ಲಿ ಬರುತ್ತೆ. ಒಂದು 150 ರುಪೀಸ್ ಇರ್ಬೋದು ಅಂತ ಅನಿಸುತ್ತೆ, 150-200 ಏನೋ ಇರ್ಬೋದು ಒಂದೊಂದಕ್ಕೂ ಕೂಡ. ಸೊ ಅದು ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಅದೇ ಬಾಟಲ್ ಒಳಗಡೆನೆ ಹಾಕ್ಕೊಂಡ್ವಿ, ಅಂದರೆ ಸೆಬಾಮೆಡ್ದು ಖಾಲಿ ಆಯ್ತಲ್ವಾ, ಅದೇ ಬಾಟಲ್ ಒಳಗಡೆನೆ ಎರಡನ್ನೂ ಕೂಡ ಫಿಲ್ ಮಾಡಿ ಸೊ ಅದನ್ನು ಯೂಸ್ ಮಾಡಿದ್ದೀವಿ. ಅದಷ್ಟು ಖಾಲಿ ಆದಮೇಲೆ ಮತ್ತೆ ನಾರ್ಮಲಾಗಿ ಕ್ಯಾಸ್ಟ್ರಾಲ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಮಸಾಜ್ ಮಾಡ್ತಿದ್ದೀವಿ. ಸೊ ಮಸಾಜ್ ಮಾಡೋದಕ್ಕೆ ಅಂದರೆ ಸ್ನಾನಕ್ಕೂ ಮುಂಚೆ ಒಂದು 1/2 ಅವರಿಗೆ ಮುಂಚೆ ಮಸಾಜ್ ಮಾಡಿಬಿಟ್ಟು ಮಲಗಿಸ್ಬೇಕು ಪಾಪುನ. ನಿದ್ದೆನಾದರೂ ಮಾಡಿಸ್ಬೋದು ಅಥವಾ ಹಾಗೆ ಮಲಗಿಸ್ಬೋದು. ಆಯಿಲೆಲ್ಲ ಹಚ್ಚಿದ ತಕ್ಷಣವೇ ಸ್ನಾನ ಮಾಡಿಸ್ಬೋದು, ಬಿಕಾಸ್ ಆಯಿಲೆಲ್ಲ ಹೀರ್ಕೋಬೇಕಲ್ವ ಮೈ. ಸೊ ಹಾಗಾಗಿ ಒಂದು 1/2 ಅವರ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಡಬೇಕು. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ವಿ ನಾವು. ಸೊ ಇದಿಷ್ಟು ಆಯಿಲ್ಗಳು ನಾವು ಅವಳಿಗೆ ಯೂಸ್ ಮಾಡ್ತಿದ್ದು, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಸೆಬಾಮೆಡ್ ಆಯಿಲ್ ಮತ್ತು ಆಲ್ಮಂಡ್ ಆ್ಯಂಡ್ ಆಲಿವ್ ಆಯಿಲ್. ಸೊ ಇದಿಷ್ಟು ಕೂಡ ಯೂಸ್ ಮಾಡ್ತಿದ್ವಿ. ಆಲ್ಮಂಡ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಫೇರ್ ಆಗ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಆಲ್ಮಂಡ್ ಆಯಿಲು ಚೆನ್ನಾಗಿದೆ. ಆಲ್ಮಂಡ್ ಮತ್ತು ಆಲಿವ್ ಆಯಿಲ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾಯಿದ್ವಿ. ಸೊ ಮೆಡಿಕಲಲ್ಲೇ ಸಿಗುತ್ತೆ, ಮೆಡಿಕಲಲ್ಲಿ ಕೇಳಿದ್ರೆ ಅವ್ರು ಕೂಡ ಕೊಡ್ತಾರೆ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಅದರಲ್ಲಿ ಮಸಾಜ್ ಮಾಡ್ತಾಯಿದ್ವಿ. ಸೊ ಇದಿಷ್ಟು ಮಸಾಜ್ ಆಯಿಲ್ನ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾನು ಅವಳಿಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೆ ಅಂತ ಅಂದರೆ ಸೆಬಾಮೆಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾ ಇದ್ದೆ. ಅವಳು ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಸೆಬಾಮೆಡೇ ಯೂಸ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ. ಇವನ್ ನನಗೆ ಹಾಸ್ಪಿಟಲಲ್ಲಿ ಕೂಡ ಹಿಮಾಲಯ ಮತ್ತು ಸೆಬಾಮೆಡ್ ಎರಡೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಫಸ್ಟ್ ಅವ್ರು ಪ್ರಿಫರ್ ಮಾಡ್ತಾಯಿದ್ದು ಸೆಬಾಮೆಡು. ಸೊ ಹಾಗಾಗಿ ನಾನು ಸೆಬಾಮೆಡ್ಡೇ ಯೂಸ್ ಮಾಡೋಣ ಅಂತ ಹೇಳಿ ಅದರದ್ದೇ ಪ್ರಾಡಕ್ಟ್ಸ್ ಎಲ್ಲನೂ ತರಿಸ್ಕೊಂಡಿದ್ದು. ಸೊ ಫಸ್ಟು ಅವಳಿಗೆ ಸ್ನಾನ ಆದ ತಕ್ಷಣವೇ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕೆಂಡದಲ್ಲಿ ಸ್ವಲ್ಪ ಬಾಡಿನ ಒಣಗಿಸ್ತಾ ಇದ್ವಿ. ಅಂದರೆ ಟವಲಲ್ಲಿ ನೀಟಾಗಿ ಒರೆಸ್ಬಿಟ್ಟು ತಲೆ ಕಾಯಿಸ್ತಾ ಇದ್ವಿ ಅಲ್ವಾ, ತಲೆ ಕಾಯಿಸೋ ಟೈಮಲ್ಲಿ ಹಾಗೆ ಬಾಡಿಗೂ ಕೂಡ ಒಂದು ಸ್ವಲ್ಪ ಬಟ್ಟೆನ ಬಿಸಿ ಮಾಡಿಬಿಟ್ಟು ನೀಟಾಗಿ ಟ್ಯಾಪ್ ಮಾಡ್ತಾ ಇದ್ವಿ. ಅದಾದಮೇಲೆ ಅವಳಿಗೆ ಸೆಬಾಮೆಡ್ದು ಬಾಡಿ ಲೋಷನ್ ಅಂತ ಬರುತ್ತೆ. ಸೊ ಬಾಡಿ ಲೋಷನನ್ನು ಅಪ್ಲೈ ಮಾಡ್ತಾ ಇದ್ವಿ, ಬಾಡಿಗೆ ಪೂರ್ತಿ ಅಪ್ಲೈ ಮಾಡಿ ಅದು ಒಂದು ಸ್ವಲ್ಪ ಬಾಡಿ ಅಬ್ಸರ್ವ್ ಮಾಡಬೇಕು ಕ್ರೀಮ್ನ, ಅಲ್ಲಿವರೆಗೂ ನೀಟಾಗಿ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ವಿ. ಅಷ್ಟು ಆದಮೇಲೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ ಸೆಬಾಮೆಡ್ದೇನೆ. ನನಗೇನು ಪೌಡರ್ ಯೂಸ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಒಂದು ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಲ್ಲ ಪೌಡರ್ನ, ಒಂದು 1 ಮಂತ್ 2 ಮಂತ್ಸ್ವರೆಗೂ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ರ್ಯಾಷಸ್ ಆಗುತ್ತೆ ಅನ್ನೋ ಒಂದು ರೀಸನ್ನಿಗೆ ಬರೀ ಜಾಯಿಂಟ್ಸ್ ಹತ್ರ ಅಷ್ಟೇ ಪೌಡರ್ನ ಯೂಸ್ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಅವಳಿಗೆ ಕತ್ತತ್ರ ರ್ಯಾಷಸ್ ಆಗಿಬಿಟ್ಟಿತ್ತು. ಅದರದೊಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಏನಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲೋ ನೋಡಿಬಿಟ್ಟು ನಾನು ಒಂದೇ ಒಂದು ಗುಳ್ಳೆ ಥರ ಆಗಿತ್ತು ರ್ಯಾಷಸ್ಸು. ನಾನು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಸಜೆಸ್ಟ್ ಮಾಡೋದು ಅಂತೇಳಿ ಅದನ್ನು ಟ್ರೈ ಮಾಡಿ ಪಾಪ ಅವಳಿಗೆ ಪೂರ್ತಿಲೆಲ್ಲ ರ್ಯಾಷಸ್ ಆಗಿಬಿಟ್ಟಿತ್ತು. ಒಂದು ಫೀಡ್ ಮಾಡಿದಾಗ ಹಾಲು ಹೋಗಿ ಸೇರಿಕೊಂಡು ತುಂಬ ರ್ಯಾಷಸ್ ಆಗಿಬಿಟ್ಟಿತ್ತು. ಅದಾದಮೇಲೆ ಬಂದವರೆಲ್ಲ ಪೌಡ್ರ್ ಹಾಕಿಲ್ಲ ಅಂತ ಹೇಳ್ತಾಯಿದ್ರು. ಅದೊಂದು ಫ್ರಸ್ಟ್ರೇಷನ್, ಒಂದು ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕೋದಕ್ಕೆ ಅವಾಗ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಅದೇ ಹೇಳಿದ್ದು ಪೌಡರ್ ಯೂಸ್ ಮಾಡಬೇಡಿ ಅಂತ. ಬಟ್ ಏನಂದರೆ ಆ ಗಾಯ ಅಂದರೆ ಏನು ಇನ್ಫೆಕ್ಷನ್ ಆಗಿತ್ತು ಅದಕ್ಕೋಸ್ಕರ ಪೌಡರ್ ಯೂಸ್ ಮಾಡಬೇಡಿ ಅಂತ ಹೇಳಿದರು. ಸೊ ಅದೆಲ್ಲ ಆದಮೇಲೆ ನಾರ್ಮಲಾಗಿ ನಾವು ಜಾಯಿಂಟ್ಸ್ಗೆ ಅಂದರೆ ಈ ಜಾಯಿಂಟ್ಸ್ಗೆ ಮತ್ತು ಕಾಲ ಹತ್ರ ಜಾಯಿಂಟ್ಸಿಗೆ ಹಾಗೆ ಕತ್ತತ್ರ ಮಾತ್ರ ಪೌಡರ್ನ ಯೂಸ್ ಮಾಡ್ತಾಯಿದ್ವಿ. ಅಂದರೆ ಡೇ 1ನಿಂದ ನೀವು ಪೌಡರ್ನ ಯೂಸ್ ಮಾಡ್ತಾಯಿದ್ರೆ ಸೊ ಏನೂ ಪ್ರಾಬ್ಲಮ್ ಇಲ್ಲ, ಪೌಡರ್ನ ಯೂಸ್ ಮಾಡ್ಬೋದು. ಸೊ ಸಮ್ಟೈಮ್ಸ್ ನಾನು ಫೇಸ್ಗೆ ಕೂಡ ಪೌಡರ್ ಹಾಕ್ತೀನಿ, ಒಂದೊಂದ್ಸಲ ಅಪ್ಲೈ ಮಾಡಲ್ಲ. ಫಸ್ಟಿಂದ ಅಂದರೆ ಒಂದು 1 ಮಂತ್ ಅಪ್ಲೈ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ಅಮ್ಮ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಮತ್ತೆ ಸ್ಟಾಪ್ ಮಾಡಿದ್ದೀನಿ, ಬೇಡ ಪೌಡರ್ ಹಾಕೋದು ಅಂತ ಹೇಳಿ. ಬಟ್ ಡೇ 1ನಿಂದ ಯೂಸ್ ಮಾಡ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಅಪ್ಲೈ ಮಾಡ್ಬೋದು ಪೌಡರ್ನ. ಆ್ಯಂಡ್ ಫೇಸಿಗೆ ಅಂತಲೇ ಸಪ್ರೇಟಾಗಿ ಕ್ರೀಮ್ ಬರುತ್ತೆ, ಸೇಮ್ ಬಾಡಿ ಲೋಷನ್ ಥರನೇ ಇರುತ್ತೆ ಅದನ್ನು ಕೂಡ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೆ ಫೇಸಿಗೆ. ಬಾಡಿ ಲೋಷನ್ ಖಾಲಿ ಆದಮೇಲೆ ನಾರ್ಮಲ್ ಫೇಸ್ಗೆ ಇದು ಏನು ಕ್ರೀಮ್ ಬರುತ್ತೆ ಅದನ್ನು ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ತಾಯಿದ್ದೆ. ಬಿಕಾಸ್ ಎರಡೂ ಸೇಮೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕ್ರೀಮ್ ಫೋಟೋಸ್ನ ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಕೂಡ ಅವಳಿಗೆ ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತಾ ಇರೋದು ಸೆಬಾಮೆಡ್ದು. ಇದಿಷ್ಟು ಬಿಟ್ಟು ಬೇರೆ ಯಾವುದು ಕ್ರೀಮ್ ಅಥವಾ ಬೇರೆ ಏನು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಒಂದು ಫೇಸ್ ಕ್ರೀಮ್ ಮತ್ತು ಪೌಡರ್ ಯೂಸ್ ಮಾಡ್ತಿದ್ದೀನಿ ಫೇಸಿಗೆ ಮತ್ತು ಬಾಡಿಗೆ ಪೂರ್ತಿ ಸ್ನಾನ ಮಾಡಿ ಆದಮೇಲೆ ಅಪ್ಲೈ ಮಾಡೋದಕ್ಕೆ ಲೋಷನ್ನು. ಮತ್ತು ಸೋಪು ಬಂದು ಸೆಬಾಮೆಡ್ದೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಒಂದು 15 ಡೇಸಿಂದ ಚೇಂಜ್ ಮಾಡಿದ್ದೀನಿ ಸೆಬಾಮೆಡಿಂದ ಹಿಮಾಲಯಗೆ. ರೀಸನ್ ಏನಂದರೆ ಆ ಸೆಬಾಮೆಡ್ದು ತುಂಬ ಬೇಗ ಅದು
ಒಂದು ವೀಕ್ ಕೂಡ ಬರ್ತಾ ಇಲ್ಲ ಸೋಪ್. ಅದು 600 ರುಪೀಸ್ ಏನೋ ಅನ್ಕೋತೀನಿ, ಎಷ್ಟಿರುತ್ತೆ ಪುಟಾಣಿ ಸೋಪು. ಬಟ್ ಬೇಗ ಖಾಲಿ ಆಗುತ್ತೆ ಅಂತ ಅನ್ನೋದಕ್ಕಿಂತ ಒಂದು ವೀಕ್ಗೆ ಅದು ತುಂಬ ಬೇಗ ಅದು ಕರಗಿ ಹಾಳಾಗ್ತಾ ಇತ್ತು. ಸೊ ಹಾಗಾಗಿ ಹಿಮಾಲಯದ್ದು ಟ್ರೈ ಮಾಡೋಣ ಅಂತ ಹೇಳಿ ಹಿಮಾಲಯದ ಇವಾಗ ತರಿಸಿದ್ದೀನಿ, 1 ವೀಕಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದು ಏನೂ ಪ್ರಾಬ್ಲಮ್ ಇಲ್ಲ, ಅದು ಕೂಡ ಚೆನ್ನಾಗಿದೆ ಸೋಪು ಹಿಮಾಲಯ. ಬಟ್ ಅವಳಿಗೆ ಎಷ್ಟು ದಿನದವರೆಗೂ ಕೂಡ ನಾನು ಸೆಬಾಮೆಡ್ದೆ ಸೋಪ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಒಂದು 15 ಡೇಸಿಂದ ಅಷ್ಟೇ ಹಿಮಾಲಯ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೋಪು ಮಾತ್ರ, ಇನ್ನು ಮಿಕ್ಕಿದೆಲ್ಲ ಸೆಬಾಮೆಡ್ದೆ ಯೂಸ್ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಸ್ಪೆಷಲಾಗಿ ಅವಳಿಗೆ ಕ್ರೀಮ್ ಅಥವಾ ಬೇರೆ ಏನೂ ಇಲ್ಲ. ಸೊ ಇದೊಂದು ಸೆಬಾಮೆಡ್ ಲೋಷನ್ ಪೌಡರ್ ಮಾತ್ರ ಅವಳ ಬಾಡಿಗೆ ಪೂರ್ತಿ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ವೆಟ್ ವೈಪ್ಸ್ ಯೂಸ್ ಮಾಡ್ತಿದ್ದೀನಿ, ಅದು ಹಿಮಾಲಯದು. ಸೊ ಅಷ್ಟೇ, ಇದಿಷ್ಟು ನಾನು ಅವಳಿಗೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವಳು ಕಲರ್ ಚೇಂಜ್ ಆಗೋದಕ್ಕೆ ಅಂತ ಹೇಳಿ ಸ್ಪೆಷಲಾಗಿ ಅಂತ ನಾನೇನು ಮಾಡಿಲ್ಲ. ಬಟ್ ಚೆನ್ನಾಗಿ ಅವಳಿಗೆ ಮಸಾಜ್ ಕೊಡ್ತಾ ಇದ್ವಿ, ಆಯಿಲ್ ಮಸಾಜು. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಕಲರ್ ಚೇಂಜ್ ಆಗೋದಕ್ಕೆ. ಹಾಗೆ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಬಿಸಿಲಿಗೆ ತೋರಿಸ್ಬೇಕು ಮಕ್ಕಳನ್ನ, ಸೊ ದಟ್ ವಿಟಮಿನ್ ಡಿ ಸಿಗೋದ್ರಿಂದ ಕಲರ್ ಟೋನ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಬೆಳಗಿನ ಜಾವದ ಬಿಸಿಲಿಗೆ. ಬಟ್ ಇವಾಗ ನಾನು ಅವಳಿಗೆ ಒಂದು 8:39 ಕರ್ಕೊಂಡು ಹೋಗ್ತೀನಿ, ಬಿಕಾಸ್ ಅವಳು ಮಲಗಿರ್ತಾಳೆ. ಹಾಗಾಗಿ ಅದನ್ನು ಬಿಟ್ಟರೆ ಅವಳು 2-3 ಮಂತ್ಸಲ್ಲೆಲ್ಲ ಇದ್ದಾಗ ಮಾರ್ನಿಂಗ್ ಟೈಮಲ್ಲಿ ಕರ್ಕೊಂಡೋಗಿ ಎಳೆ ಬಿಸಿಲಿಗೆ ತೋರಿಸ್ತಿದ್ದೆ. ಈ ಸ್ನಾನ ಮಾಡಿಸೋ ಟೈಮಲ್ಲಿ ಕಡಲೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಹಾಲಿನ ಕೆನೆನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡಿ ಸ್ನಾನ ಮಾಡಿಸ್ತಾ ಇದ್ವಿ. ಅಂದರೆ ಸ್ನಾನ ಮಾಡಿಸ್ಬೇಕಾದ್ರೆ ಅದೇನೇ ಹಾಗೆ ಬಿಡ್ತಿರ್ಲಿಲ್ಲ, ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಹಾಗೆ ಮಾಡಿಸ್ಬಿಡ್ತಾಯಿದ್ರು. ಸೊ ಅರಿಶಿನ ಹಚ್ಚೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಕೂದಲು ಬರುತ್ತಲ್ವಾ, ಸೊ ಅದು ರಿಮೂವ್ ಆಗುತ್ತೆ. ಹಾಗೆ ಹಾಲಿನ ಕೆನೆ ಯೂಸ್ ಮಾಡೋದ್ರಿಂದ ಫೇಸ್ ಸ್ವಲ್ಪ ಗ್ಲೋ ಬರುತ್ತೆ, ಶೈನ್ ಆಗುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ, ಒಂಥರ ಮಾಯ್ಶ್ಚರೈಸರ್ ಥರ ಅನಿಸುತ್ತೆ. ಅದನ್ನು ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಕಡಲೆ ಹಿಟ್ಟನ್ನು ಕೂಡ ಅಷ್ಟೇ ಫೇರ್ ಬರೋದಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸ್ನಾನ ಮಾಡಿಸ್ತಾಯಿದ್ರು. ಇದನ್ನು ವಾರಕ್ಕೆ 1 ಸಲ ಅಥವಾ 2 ಸಲ ಮಾಡಿಸ್ತಾಯಿದ್ರು ಅಷ್ಟೇ. ಸೊ ಇದಿಷ್ಟೇ ಸ್ಕಿನ್ ಕೇರ್ ರೊಟೀನ್ ನಾವು ಅವಳಿಗೆ ಫಾಲೋ ಮಾಡ್ತಾ ಇದ್ದಿದ್ದು. ಮಸಾಜ್ ಅಂತೂ ಡೈಲಿ ಮಾಡ್ತಾ ಇದ್ವಿ. ಡೈಲಿ ಮಾಡಿಬಿಟ್ಟು ಒಂದು 1/2 ಅವರ್ ಅಥವಾ ಒಂದು 15-20 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತಾ ಇದ್ವಿ. ನಾರ್ಮಲಾಗಿ ಸೆಬಾಮೆಡ್ದು ಲೋಷನ್ ಮತ್ತು ಪೌಡರ್ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಅದನ್ನು ಬಿಟ್ಟರೆ ನಾರ್ಮಲಾಗಿ ಕಡಲೆ ಹಿಟ್ಟದು ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಸ್ನಾನ ಮಾಡಿಸ್ತಾ ಇದ್ವಿ. ಇದಿಷ್ಟೇ, ಅದು ಬಿಟ್ಟು ಬೇರೆ ಏನೂ ಅವಳಿಗೆ ಯೂಸ್ ಮಾಡಿಲ್ಲ. ಆಲ್ಮಂಡ್ ಆಯಿಲ್ನ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಜಾಸ್ತಿ ಸ್ಕಿನ್ ಟೋನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಯಾವ ಕಲರ್ ಇದ್ರೂ ಪರವಾಗಿಲ್ಲ, ನಾವು ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಬೇಕು ಪೇರೆಂಟ್ಸ್ ಆಗಿ. ಸೊ ಎತ್ತೋರ್ಗೆ ಹೆಗ್ನ ಮುದ್ದು ಅಂತಾರಲ್ವ ಹಾಗೆ. ಬಟ್ ಅಫ್ಕೋರ್ಸ್ ನಮಗೂ ಕೂಡ ಯಾರಾದರೂ ಬಂದಾಗ ಹಿಂಗಿದ್ಯಾ ಆ ಕಲರ್ ಅಂತ ಅಂದಾಗ ನಮಗೂ ಬೇಜಾರು ಆಗೇ ಆಗುತ್ತೆ ಡೆಫಿನೆಟ್ಲಿ. ನನಗೂ ಕೂಡ ಅದು 1-2 ಸಲ ಅನುಭವ ಆಗಿದೆ. ಬಟ್ ಏನಂದರೆ ಪರವಾಗಿಲ್ಲ, ನಾವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ತಾನೇ ಅವ್ರಿಗೆ ಅದನ್ನು ಅವ್ರು ಅಂದಾಗ ನಾವು ಟಕ್ ಅಂತ ಅವ್ರಿಗೆ ರಿಟರ್ನ್ ಏನಾದರೂ ಒಂದು ಮಾತು ಕೊಡೋಕ್ಕಾಗತ್ತೆ. ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ಕಲರ್ ಇದ್ದರೂ ಪರವಾಗಿಲ್ಲ. ಸೊ ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರಲ್ಲ ಹಾಗೆ ಹೆಲ್ದಿಯಾಗಿದೆಯಾ ಪಾಪು ಅನ್ನೋದು ತುಂಬ ಇಂಪಾರ್ಟೆಂಟು. ಆರೋಗ್ಯವಾಗಿ ಹೆಲ್ತಿಯಾಗಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಸೊ ಟೋನ್ ಬಗ್ಗೆ ಯಾರೂ ಜಾಸ್ತಿ ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಅದು ಜೀನ್ ಮೇಲೆ ಕೂಡ ಹೋಗುತ್ತೆ. ಸೊ ಇದೆಷ್ಟನ್ನೆಲ್ಲ ನೀವು ಯೂಸ್ ಮಾಡಿಬಿಟ್ರೆ ನಾನು ಇವಾಗ ಏನೇನು ಹೇಳಿದೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಡೆಫಿನೆಟ್ಲಿ ನಾನು ಗ್ಯಾರಂಟಿ ಕೊಡೋಲ್ಲ. ಯಾಕೆ ಅಂತಂದರೆ ಅದು ಜೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಅಮ್ಮನ ಕಲರು ಅಥವಾ ಅಪ್ಪನ ಕಲರು ಆ ಥರ ಬರುತ್ತೆ. ಅದು ಇಲ್ಲ ಅಂತಂದರೆ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ಕಲರ್ನು ಕೂಡ ಹೊತ್ಕೊಳ್ಬೋದು, ಹೇಳೋದಕ್ಕಾಗಲ್ಲ. ಸೊ ಅದು ಕಂಪ್ಲೀಟಾಗಿ ಜೀನ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇದಿಷ್ಟು ನೀವು ಟ್ರೈ ಮಾಡಿದ್ರೆ ನಿಮಗೆ ಯೂಸ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಜೊತೆಗೆ ನನಗೆ ಕೇಳ್ತಾ ಇದ್ದೀನಿ ನೀವು ಸ್ಕಿನ್ ಕೇರ್ ರೊಟೀನ್ ಮಾಡಿ ಅಂತ, ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದು. ಬಟ್ ನನಗೆ ಯೂಸ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ ಏನಾಗುತ್ತೆ ಏನು ಅಂತ ನನಗೂ ಕೂಡ ತಿಳಿಸಿ. ಸೊ ಇದಿಷ್ಟು ಕೂಡ ನನ್ನ ಮಗಳ ಸ್ಕಿನ್ ಕೇರ್ ರೋಟೀನ್. ಇದಿಷ್ಟು ಟಿಪ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅವಳಿಗೆ. ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನೆಕ್ಸ್ಟು ಇನ್ನೂ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ಇನ್ಯಾವುದಾದ್ರೂ ಕಂಟೆಂಟ್ ಬೇಕು, ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಬೇರೆ ಯಾವುದಾದ್ರು ನಿಮಗೆ ವ್ಲಾಗ್ ಬೇಕು ಅಂತಂದರೆ ಅದನ್ನು ಕೂಡ ತಿಳಿಸಿ, ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತಂದರೆ ನೀವು ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಸೌಮ್ಯಲೋಕ _16
ಅಂತ ಇದೆ. ಹಾಗೆ ಪಾಪು ಐ ಡಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.